ಸಿಮೆಂಟ್ ಕಂಬಿ ಮರಳು ಇವೇನು ಇಲ್ದಿರ ಈ ಬಿದಿರಿಂದ ಮನೆ ಕಟ್ಟಬಹುದು. ಅದು ಹೆಂಗೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಈ ಬಿದಿರಿನ ಫ್ಲೆಕ್ಸಿಬಿಲಿಟಿ ಇಂದ ನಮ್ಮ ಮನೆ ಕಟ್ಟಕ್ಕೆ ಬಳಸಿರೋ ಉಕ್ಕು ಮತ್ತೆ ಕಾಂಕ್ರೀಟ್ ಗೆ ಪೈಪೋಟಿ ನೀಡುತ್ತೆ ಅಂತ ವಿಶ್ವದಾದ್ಯಂತ ಇಂಜಿನಿಯರ್ ಮತ್ತೆ ವಾಸ್ತುಶಿಲ್ಪಿಗಳು ಹೇಳ್ತಾ ಇದ್ದಾರೆ. ಅದು ಹೆಂಗೆ ಅಂತಂದ್ರೆ, ಬಿದಿರು ನೋಡಕ್ಕೆ ಲೈಟ್ ವೇಟ್ ಇರುತ್ತೆ, ಆದ್ರೆ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ. ಭೂಕಂಪ ಪ್ರಳಯ ಈ ತರ ಆದಾಗ ನಾವು ಸ್ಟ್ರಾಂಗ್ ಆಗಿರುತ್ತೆ ಅಂತ ಕಾಂಕ್ರೀಟ್ ಇಂದ ಕಟ್ಟಿರೋ ಗೋಡೆಗಳು ಬಿರುಕು ಬೀಳ್ತವೆ, ಇಲ್ಲ ಅಂದ್ರೆ ಕುಸಿತವೆ. ಅದಕ್ಕೆ ಬಿದಿರಿಂದ ನಿರ್ಮಾಣ ಮಾಡಿರೋ ಮನೆಗಳು ಬಾಗ್ತವೆ, ಆದ್ರೆ ಮುರಿಯೋದಿಲ್ಲ. ಭೂಕಂಪ ಆದ್ಮೇಲೆ ರಚನಾತ್ಮಕ ಪರೀಕ್ಷೆಯಲ್ಲಿ ಇಟ್ಟಿಗೆ ಮತ್ತು ಕಾಂಕ್ರೀಟ್ ಇಂದ ಕಟ್ಟಿರೋ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದಾವೆ, ಆದ್ರೆ ಬಿದಿರಿಂದ ಕಟ್ಟಿರೋ ಮನೆಗಳು ಯಾವುದೇ ತರ ಹಾನಿಯಾಗಿಲ್ಲ. ಇಂತಹ ಬಿದಿರು ನಮ್ಮ ಹಳ್ಳಿಗಳಲ್ಲಿ ನೈಸರ್ಗಿಕವಾಗಿ ಬೆಳೀತಾ ಇದೆ. ಒಂದೇ ಒಂದ್ಸಲ ಆಲೋಚನೆ ಮಾಡಿ, ನಮ್ಮ ರೈತರು ಉದ್ದೇಶ ಪೂರ್ವಕವಾಗಿ ಬಿದಿರನ್ನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಿದಿರಿಂದ ಮನೆ ಕಟ್ಟಬಹುದು, ಶೆಡ್ ಕಟ್ಟಬಹುದು. ಅಷ್ಟೇ ಅಲ್ಲ, ಮನೆ ಒಳಗಡೆ ಫರ್ನಿಚರ್ಸ್ ಅಂದ್ರೆ ಚೇರ್ಸ್, ಟೇಬಲ್ಸ್, ಟೂಲ್ಸ್ ಇವೆಲ್ಲ ಮಾಡಬಹುದು. ಅವಾಗ ಬಿದಿರು ಸಂಪೂರ್ಣ ಗ್ರಾಮೀಣ ಉದ್ಯೋಗವಾಗಿ ಬೆಳೆಯೋದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಇವಾಗ ಪ್ರಪಂಚದಾದ್ಯಂತ ಸ್ಕೂಲ್, ಏರ್ಪೋರ್ಟ್, ಬ್ರಿಡ್ಜ್ ಮತ್ತೆ ಸ್ಟ್ಯಾಚ್ಯೂ ಕಟ್ಟೋದಕ್ಕೆ ಬಿದಿರನ್ನು ಬಳಸ್ತಾ ಇದ್ದಾರೆ. ಹಾಗಾದ್ರೆ ಇವಾಗ ವಿಡಿಯೋ ನೋಡ್ತಾರೆ ನಿಮ್ಗೆಲ್ಲ ಒಂದು ಪ್ರಶ್ನೆ, ಬಿದಿರು ನಮ್ಮ ಹೊಲದ ಅಂಚಿನ ಮೂಲೆಯಲ್ಲಿ ನಿಂತಿರುವ ಒಂದು ಸಸ್ಯವಾಗಿ ಉಳಿತದ, ಇಲ್ಲ ಅಂದ್ರೆ ಭವಿಷ್ಯದಲ್ಲಿ ಗ್ರಾಮೀಣ ಉದ್ಯಮಗಳಾಗಿ ಬದಲಾಗುತ್ತಾ ಅಂತ ಕಮೆಂಟ್ ಮಾಡಿ ನೋಡೋಣ. ಅಂದಂಗೆ ಇವತ್ತು ಇಷ್ಟೇ, ನಾಳೆ ಸಿಗ್ತೀನಿ, ಮರಿದಂಗೆ ಫಾಲೋ ಮಾಡ್ಕೊಳ್ಳಿ.